ಓಂ ಶಾಂತಿ. ದಿನಾಂಕ 17/7/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಈ ಶರೀರವನ್ನು ನೋಡದೆ ಆತ್ಮನನ್ನು ನೋಡಿ. ತನ್ನನ್ನು ಆತ್ಮನೆಂದು ತಿಳಿದು ಆತ್ಮನೊಂದಿಗೆ ಮಾತನಾಡಿ. ಈ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳಬೇಕು. ಇದೇ ಶ್ರೇಷ್ಠ ಗುರಿಯಾಗಿದೆ. ಈ ಶರೀರವನ್ನು ನೋಡದೆ ಆತ್ಮನನ್ನು ನೋಡಿ. ತನ್ನನ್ನು ಆತ್ಮನೆಂದು ತಿಳಿದು ಆತ್ಮನೊಂದಿಗೆ ಮಾತನಾಡಿ. ಈ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳಬೇಕು. ಇದೇ ಶ್ರೇಷ್ಠ ಗುರಿಯಾಗಿದೆ. ಪ್ರಶ್ನೆ: ನೀವು ಮಕ್ಕಳು ತಂದೆಯ ಜೊತೆ ಮೇಲೆ ಅಂದರೆ ಮನೆಗೆ ಯಾವಾಗ ಹೋಗುತ್ತೀರಿ? ನೀವು ಮಕ್ಕಳು ತಂದೆಯ ಜೊತೆ ಮೇಲೆ ಅಂದರೆ ಮನೆಗೆ ಯಾವಾಗ ಹೋಗುತ್ತೀರಿ? ಉತ್ತರ: ಅಪವಿತ್ರತೆ ಅಂಶ ಮಾತ್ರದಲ್ಲಿಯೂ ಇಲ್ಲದಿದ್ದಾಗ. ಹೇಗೆ ತಂದೆ ಪವಿತ್ರರಾಗಿದ್ದಾರೆ, ಅದೇ ರೀತಿ ನೀವು ಮಕ್ಕಳು ಸಹ ಪವಿತ್ರರಾಗುತ್ತೀರೋ ಆಗ ಮೇಲೆ ಹೋಗುವುದಕ್ಕೆ ಸಾಧ್ಯವಿದೆ. ಈಗ ನೀವು ಮಕ್ಕಳು ತಂದೆಯ ಸನ್ಮುಖದಲ್ಲಿದ್ದೀರಿ. ಜ್ಞಾನ ಸಾಗರನಿಂದ ಜ್ಞಾನವನ್ನು ಕೇಳಿ ಕೇಳಿ ಯಾವಾಗ ಹೂವಾಗುತ್ತೀರಿ, ತಂದೆಯನ್ನು ಜ್ಞಾನದಿಂದ ಖಾಲಿ ಮಾಡಿಬಿಡುತ್ತೀರಿ. ನಂತರ ಅವರು ಕೂಡ ಶಾಂತರಾಗುತ್ತಾರೆ. ಆಗ ನೀವು ಮಕ್ಕಳು ಸಹ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತೀರಿ. ಅಲ್ಲಿ ಜ್ಞಾನ ತೊಟ್ಟಿಕ್ಕುವುದು ಬಂದ್ ಆಗುತ್ತದೆ. ಎಲ್ಲವನ್ನೂ ಕೊಟ್ಟು ಬಿಟ್ಟ ನಂತರ ಅವರ ಪಾತ್ರ ಸೈಲೆನ್ಸ್ನದ್ದಾಗಿದೆ. ಓಂ ಶಾಂತಿ. ಶಿವ ಭಗವಾನ್ ವಾಚ. ಯಾವಾಗ ಶಿವ ಭಗವಾನ್ ವಾಚ ಎನ್ನುತ್ತಾರೆ, ಆಗ ಒಬ್ಬ ಶಿವನೇ ಭಗವಂತ ಅಥವಾ ಪರಮಪಿತನಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಕಾಗುತ್ತದೆ. ಅವರನ್ನೇ ನೀವು ಮಕ್ಕಳು ಅಥವಾ ಆತ್ಮ ನೆನಪು ಮಾಡುತ್ತೀರಿ. ರಚಯಿತ ತಂದೆಯಿಂದ ಪರಿಚಯ ಅಂತೂ ಸಿಗುತ್ತದೆ. ಇದಂತೂ ಖಂಡಿತವಾಗಿ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿಯೇ ನೆನಪು ಮಾಡುತ್ತಿರಬಹುದು. ಎಲ್ಲರೂ ಏಕರಸವಾಗಿ ನೆನಪು ಮಾಡುವುದಿಲ್ಲ. ಇದು ಬಹಳ ಸೂಕ್ಷ್ಮ ವಿಚಾರ ಆಗಿದೆ. ತನ್ನನ್ನು ಆತ್ಮನೆಂದು ತಿಳಿದು ಅನ್ಯರನ್ನು ಆತ್ಮನೆಂದು ತಿಳಿಯಿರಿ. ಈ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳುವುದರಲ್ಲಿ ಸಮಯ ಹಿಡಿಸುತ್ತದೆ. ಆ ಮನುಷ್ಯರು ಏನನ್ನೂ ತಿಳಿದಿಲ್ಲ. ತಿಳಿಯದ ಕಾರಣ ಸರ್ವವ್ಯಾಪಿ ಎಂದು ಬಿಡುತ್ತಾರೆ. ಯಾವ ಪ್ರಕಾರ ನೀವು ಮಕ್ಕಳು ತನ್ನನ್ನು ಆತ್ಮನೆಂದು ತಿಳಿಯುತ್ತೀರಿ, ತಂದೆಯನ್ನು ನೆನಪು ಮಾಡುತ್ತೀರಿ, ಆ ರೀತಿ ಬೇರೆ ಯಾರೂ ನೆನಪು ಮಾಡಲು ಸಾಧ್ಯವಿಲ್ಲ. ಯಾರೊಬ್ಬರ ಆತ್ಮನ ಯೋಗ ತಂದೆಯ ಜೊತೆ ಇಲ್ಲ. ಈ ವಿಚಾರಗಳು ಬಹಳ ಗೌಪ್ಯ, ಆಳವಾಗಿದೆ. ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ನಾವು ಸಹೋದರ ಆಗಿದ್ದೇವೆ ಅಂದ ಮೇಲೆ ಆತ್ಮನನ್ನೇ ನೋಡಬೇಕು ಎನ್ನುತ್ತಾರೆ. ಇದು ಬಹಳ ದೊಡ್ಡ ಗುರಿಯಾಗಿದೆ. ಅನೇಕರಿದ್ದಾರೆ, ಅವರು ತಂದೆಯನ್ನು ಎಂದಿಗೂ ನೆನಪು ಸಹ ಮಾಡುವುದಿಲ್ಲ. ಆತ್ಮದ ಮೇಲೆ ಮೈಲಿಗೆ ಹತ್ತಿಕೊಂಡಿದೆ. ಮುಖ್ಯವಾಗಿ ಆತ್ಮದೇ ವಿಚಾರ ಇದೆ. ಆತ್ಮನೇ ಈಗ ತಮೋ ಪ್ರಧಾನ ಆಗಿದೆ. ಅದು ಸತೋಪ್ರಧಾನವಾಗಿತ್ತು. ಇದು ಆತ್ಮದಲ್ಲಿ ಜ್ಞಾನ ಇದೆ. ಜ್ಞಾನದ ಸಾಗರ ಪರಮಾತ್ಮನೇ ಆಗಿದ್ದಾರೆ. ನೀವು ತನ್ನನ್ನು ಜ್ಞಾನ ಸಾಗರ ಎನ್ನುವುದಿಲ್ಲ. ನೀವು ತಿಳಿದಿದ್ದೀರಿ, ನಾವು ಬಾಬಾರವರಿಂದ ಪೂರ್ಣ ಜ್ಞಾನ ತೆಗೆದುಕೊಳ್ಳಬೇಕು. ಅವರು ತನ್ನ ಬಳಿ ಇಟ್ಟುಕೊಂಡು ಏನು ಮಾಡುತ್ತಾರೆ? ಅವಿನಾಶಿ ಜ್ಞಾನರತ್ನಗಳ ಧನವನ್ನಂತೂ ಮಕ್ಕಳಿಗೆ ಕೊಡಲೇಬೇಕು. ಮಕ್ಕಳು ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ತೆಗೆದುಕೊಳ್ಳುವವರಿದ್ದಾರೆ. ಯಾರು ಜಾಸ್ತಿ ತೆಗೆದುಕೊಳ್ಳುತ್ತಾರೆ ಅವರೇ ಚೆನ್ನಾಗಿ ಸರ್ವಿಸ್ ಮಾಡಲು ಸಾಧ್ಯವಿದೆ. ಬಾಬಾರವರಿಗೆ ಜ್ಞಾನದ ಸಾಗರ ಎನ್ನುತ್ತಾರೆ. ಅವರು ಸಹ ಆತ್ಮ, ನೀವು ಸಹ ಆತ್ಮಗಳಾಗಿದ್ದೀರಿ. ನೀವು ಆತ್ಮಗಳು ಪೂರ್ಣ ಜ್ಞಾನವನ್ನು ತೆಗೆದುಕೊಳ್ಳುತ್ತೀರಿ. ಹೇಗೆ ಅವರು ಸದಾ ಪವಿತ್ರವಾಗಿದ್ದಾರೆ, ನೀವು ಸಹ ಸದಾ ಪವಿತ್ರರಾಗುತ್ತೀರಿ. ನಂತರ ಯಾವಾಗ ಅಪವಿತ್ರತೆ ಕಿಂಚಿತ್ತೂ ಸಹ ಇರುವುದಿಲ್ಲ, ಆಗ ಮೇಲಕ್ಕೆ ಹೊರಟು ಹೋಗುತ್ತಾರೆ. ತಂದೆ ನೆನಪಿನ ಯುಕ್ತಿಯನ್ನು ಕಲಿಸುತ್ತಾರೆ. ಇದನ್ನಂತೂ ತಿಳಿದಿದ್ದೀರಿ, ಇಡೀ ದಿನ ನೆನಪು ಇರುವುದಿಲ್ಲ.
ಇಲ್ಲಿ ನೀವು ಮಕ್ಕಳಿಗೆ ತಂದೆ ಸನ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ. ಬೇರೆ ಮಕ್ಕಳಂತೂ ಸನ್ಮುಖದಲ್ಲಿ ಕೇಳುವುದಿಲ್ಲ, ಮುರಳಿ ಓದುವುದಿಲ್ಲ. ಇಲ್ಲಿ ನೀವು ಸನ್ಮುಖದಲ್ಲಿದ್ದೀರಿ. ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಹಾಗೂ ಜ್ಞಾನವನ್ನು ಸಹ ಧಾರಣೆ ಮಾಡಿಕೊಳ್ಳಿ. ನಾವು ತಂದೆಯಂತೆ ಸಂಪೂರ್ಣ ಜ್ಞಾನಸಾಗರರಾಗಬೇಕು. ಹೂವು ಜ್ಞಾನವನ್ನು ತಿಳಿದುಕೊಂಡಾಗ ಒಂದು ರೀತಿ ತಂದೆಯ ಜ್ಞಾನದಿಂದ ಖಾಲಿ ಮಾಡಿಬಿಡುತ್ತಾರೆ. ನಂತರ ಅವರು ಶಾಂತವಾಗುತ್ತಾರೆ. ಅವರ ಒಳಗೆ ಜ್ಞಾನ ತೊಟ್ಟಿಕ್ಕುತ್ತಿರುತ್ತದೆ ಎಂದಲ್ಲ, ಎಲ್ಲವನ್ನೂ ಕೊಟ್ಟು ಬಿಟ್ಟರು. ನಂತರ ಅವರ ಪಾತ್ರ ಸೈಲೆನ್ಸ್ನದ್ದು ಆಗಿರುತ್ತದೆ. ಹೇಗೆ ನೀವು ಸೈಲೆನ್ಸ್ನಲ್ಲಿರುತ್ತೀರೆಂದರೆ ಜ್ಞಾನ ಏನಾದರೂ ತೊಟ್ಟಿಕ್ಕುತ್ತಿರುತ್ತದೆಯೇ? ಇದನ್ನು ಸಹ ತಂದೆ ತಿಳಿಸಿದ್ದಾರೆ. ಆತ್ಮ ಸಂಸ್ಕಾರ ತೆಗೆದುಕೊಂಡು ಹೋಗುತ್ತದೆ. ಯಾವುದೋ ಸನ್ಯಾಸಿಯ ಆತ್ಮ ಆಗಿರುತ್ತದೆಂದರೆ ಬಾಲ್ಯತನದಲ್ಲಿಯೇ ಅದಕ್ಕೆ ಶಾಸ್ತ್ರ ಕಂಠಪಾಠವಾಗಿರುತ್ತದೆ. ನಂತರ ಆ ಆತ್ಮನ ಹೆಸರು ಪ್ರಸಿದ್ಧವಾಗುತ್ತದೆ. ಈಗ ನೀವಂತೂ ಹೊಸ ಜಗತ್ತಿಗೆ ಹೋಗಲು ಬಂದಿದ್ದೀರಿ. ಅಲ್ಲಂತೂ ಜ್ಞಾನದ ಸಂಸ್ಕಾರ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಈ ಸಂಸ್ಕಾರ ಮರ್ಜ್ ಆಗುತ್ತದೆ. ಉಳಿದಂತೆ ಆತ್ಮ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ತನ್ನ ಸೀಟ್ ತೆಗೆದುಕೊಳ್ಳುತ್ತದೆ. ನಂತರ ನಿಮ್ಮ ಶರೀರಗಳ ಮೇಲೆ ಹೆಸರು ಬರುತ್ತದೆ. ಶಿವಬಾಬಾ ಅಂತೂ ನಿರಾಕಾರನೇ ಆಗಿದ್ದಾರೆ. ನಾನು ಈ ಇಂದ್ರಿಯದ ಬಾಡಿಗೆ ತೆಗೆದುಕೊಳ್ಳುತ್ತೇನೆ ಎನ್ನುತ್ತಾರೆ. ಅವರಂತೂ ಕೇವಲ ತಿಳಿಸುವುದಕ್ಕಾಗಿಯೇ ಬರುತ್ತಾರೆ. ಅವರೇನು ಜ್ಞಾನ ಕೇಳುವುದಿಲ್ಲ, ಏಕೆಂದರೆ ಸ್ವಯಂ ಜ್ಞಾನದ ಸಾಗರನಾಗಿದ್ದಾರಲ್ಲವೇ. ಕೇವಲ ಬಾಯಿಯ ಮೂಲಕವೇ ಅವರು ಮುಖ್ಯ ಕೆಲಸ ಮಾಡುತ್ತಾರೆ. ಎಲ್ಲರಿಗೂ ದಾರಿ ತೋರಿಸುವುದಕ್ಕಾಗಿಯೇ ಬರುತ್ತಾರೆ. ಉಳಿದಂತೆ ಕೇಳಿ ಏನು ಮಾಡಬೇಕು, ಹೀಗೀಗೆ ಮಾಡಿ ಎಂದು ಅವರು ಸದಾ ತಿಳಿಸುತ್ತಲೇ ಇರುತ್ತಾರೆ. ಪೂರ್ಣ ವೃಕ್ಷದ ರಹಸ್ಯವನ್ನು ತಿಳಿಸುತ್ತಾರೆ. ನೀವು ಮಕ್ಕಳ ಬುದ್ಧಿಯಲ್ಲಿದೆ, ಹೊಸ ಜಗತ್ತಂತೂ ಬಹಳ ಚಿಕ್ಕದಾಗಿರುತ್ತದೆ. ಈ ಹಳೆಯ ಜಗತ್ತಂತೂ ಎಷ್ಟೊಂದು ದೊಡ್ಡದಿದೆ. ಇಡೀ ಜಗತ್ತಿನಲ್ಲಿ ಎಷ್ಟೊಂದು ಲೈಟ್ ಬೆಳಗುತ್ತದೆ. ಲೈಟ್ನ ಮೂಲಕ ಏನೇನು ಮಾಡುತ್ತಾರೆ. ಅಲ್ಲಂತೂ ಜಗತ್ತು ಸಹ ಚಿಕ್ಕದು, ಲೈಟ್ ಸಹ ಸ್ವಲ್ಪ ಇರುತ್ತದೆ. ಒಂದು ಚಿಕ್ಕ ಹಳ್ಳಿಯಂತೆ ಇರುತ್ತದೆ. ಈಗಂತೂ ಎಷ್ಟೊಂದು ದೊಡ್ಡ ದೊಡ್ಡ ಹಳ್ಳಿ ಇದೆ. ಅಲ್ಲಿ ಇಷ್ಟೊಂದು ಇರುವುದಿಲ್ಲ. ಸ್ವಲ್ಪ ಮುಖ್ಯವಾದ ರಸ್ತೆ ಇರುತ್ತದೆ. ಅಲ್ಲಿ 5 ತತ್ವ ಸಹ ಸತೋಪ್ರಧಾನವಾಗುತ್ತದೆ. ಎಂದಿಗೂ ಚಂಚಲತೆ ಮಾಡುವುದಿಲ್ಲ. ಸುಖಧಾಮ ಎನ್ನುತ್ತಾರೆ. ಅದರ ಹೆಸರೇ ಹೆವೆನ್ ಎಂದಾಗಿದೆ. ಮುಂದೆ ಸಾಗುತ್ತಾ ನೀವು ಎಷ್ಟೊಂದು ಸಮೀಪ ಬರುತ್ತೀರೋ ಅಷ್ಟು ವೃದ್ಧಿಯನ್ನು ಹೊಂದುತ್ತಿರುತ್ತೀರಿ. ತಂದೆ ಕೂಡ ಸಾಕ್ಷಾತ್ಕಾರ ಮಾಡಿಸುತ್ತಿರುತ್ತಾರೆ. ನಂತರ ಆ ಸಮಯ ಯುದ್ಧದಲ್ಲಿಯೂ ಸೇನೆಯ ಅಥವಾ ವಿಮಾನ ಇತ್ಯಾದಿಯ ಅವಶ್ಯಕತೆ ಇರುವುದಿಲ್ಲ. ಅವರಂತೂ ನಾವು ಇಲ್ಲಿ ಕುಳಿತು ಎಲ್ಲವನ್ನೂ ಸಮಾಪ್ತಿ ಮಾಡಿಬಿಡುತ್ತೇವೆ ಎನ್ನುತ್ತಾರೆ. ನಂತರ ಈ ವಿಮಾನ ಇತ್ಯಾದಿ ಎಲ್ಲಿ ಕೆಲಸಕ್ಕೆ ಬರುತ್ತದೆ? ನಂತರ ಈ ಚಂದ್ರ ಇತ್ಯಾದಿಯಲ್ಲಿ ಫ್ಲ್ಯಾಟ್ ಇತ್ಯಾದಿ ನೋಡುವುದಕ್ಕೂ ಹೋಗುವುದಿಲ್ಲ. ಇದೆಲ್ಲವೂ ವ್ಯರ್ಥ ವಿಜ್ಞಾನದ ಜಂಬ ಆಗಿದೆ. ಎಷ್ಟೊಂದು ಶೋ ಮಾಡುತ್ತಿದ್ದಾರೆ. ಜ್ಞಾನದಲ್ಲಿ ಎಷ್ಟೊಂದು ಶಾಂತಿ ಇದೆ. ಇದಕ್ಕೆ ಈಶ್ವರಿಯ ಕೊಡುಗೆ ಎನ್ನುತ್ತಾರೆ. ವಿಜ್ಞಾನದಲ್ಲಂತೂ ಗಲಾಟೆಯೇ ಗಲಾಟೆ ಇದೆ. ಅವರು ಶಾಂತಿಯನ್ನು ತಿಳಿದೇ ಇಲ್ಲ. ನೀವು ತಿಳಿಯುತ್ತೀರಿ, ವಿಶ್ವದಲ್ಲಿ ಶಾಂತಿಯಂತೂ ಹೊಸ ಜಗತ್ತಿನಲ್ಲಿ ಇತ್ತು. ಅದು ಸುಖಧಾಮ ಆಗಿದೆ. ಈಗಂತೂ ದುಃಖ, ಅಶಾಂತಿ ಇದೆ. ಇದನ್ನು ಸಹ ತಿಳಿಸಬೇಕು. ಎಂದಿಗೂ ಶಾಂತಿಯೇ ಇರಬಾರದು. ಆ ರೀತಿ ನೀವು ಶಾಂತಿಯನ್ನು ಬಯಸುತ್ತೀರಿ ಎಂದರೆ ಅದಂತೂ ಶಾಂತಿಧಾಮ ಹಾಗೂ ಸುಖಧಾಮದಲ್ಲಿ ಇದೆ. ಸ್ವರ್ಗವನ್ನಂತೂ ಎಲ್ಲರೂ ಬಯಸುತ್ತಾರೆ. ಭಾರತವಾಸಿಯರೇ ವೈಕುಂಠ ಸ್ವರ್ಗವನ್ನು ನೆನಪು ಮಾಡುತ್ತಾರೆ. ಬೇರೆ ಧರ್ಮದವರು ವೈಕುಂಠವನ್ನು ನೆನಪು ಮಾಡುವುದಿಲ್ಲ. ಅವರು ಕೇವಲ ಶಾಂತಿಯನ್ನು ನೆನಪು ಮಾಡುತ್ತಾರೆ.
ಸುಖವನ್ನಂತೂ ನೆನಪು ಮಾಡಲು ಸಾಧ್ಯವಿಲ್ಲ. ಕಾನೂನು ಹೇಳುವುದಿಲ್ಲ. ಸುಖವನ್ನಂತೂ ನೀವೇ ನೆನಪು ಮಾಡುತ್ತೀರಿ. ಆದ್ದರಿಂದ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡಿ ಎಂದು ಕೂಗುತ್ತೀರಿ. ಆತ್ಮಗಳು ಅಸಲಿ ಶಾಂತಿಧಾಮದಲ್ಲಿರುವವರಾಗಿದ್ದಾರೆ. ಇದನ್ನು ಸಹ ಯಾರಾದರೂ ತಿಳಿದುಕೊಂಡಿದ್ದಾರೆಯೇ? ತಂದೆ ತಿಳಿಸುತ್ತಾರೆ, ನೀವು ತಿಳುವಳಿಕೆ ಹೀನರಾಗಿದ್ದೀರಿ. ಎಂದಿನಿಂದ ತಿಳುವಳಿಕೆ ಹೀನರಾದಿರಿ? 16 ಕಲೆಯಿಂದ 13-14 ಕಲೆ ಆಗುತ್ತಾ ಹೋಗುತ್ತಾರೆ. ಅಂದರೆ ತಿಳುವಳಿಕೆ ಹೀನರಾಗುತ್ತಾರೆ. ಈಗ ಯಾವುದೇ ಕಲೆ ಉಳಿದುಕೊಂಡಿಲ್ಲ. ಸಮ್ಮೇಳನವನ್ನು ಮಾಡುತ್ತಿರುತ್ತಾರೆ. ಸ್ತ್ರೀಯರಿಗೆ ದುಃಖ ಏಕೆ ಇದೆ? ಅರೆ, ದುಃಖವಂತೂ ಇಡೀ ಜಗತ್ತಿನಲ್ಲಿ ಇದೆ. ಅಪಾರ ದುಃಖ ಇದೆ. ಈಗ ವಿಶ್ವದಲ್ಲಿ ಶಾಂತಿ ಹೇಗೆ ಇರುತ್ತದೆ? ಈಗಂತೂ ಸಾಕಷ್ಟು ಧರ್ಮ ಇದೆ. ಇಡೀ ವಿಶ್ವದಲ್ಲಿ ಶಾಂತಿಯಂತೂ ಈಗ ಇರುವುದಕ್ಕೆ ಸಾಧ್ಯವಿಲ್ಲ. ಸುಖವನ್ನಂತೂ ತಿಳಿದುಕೊಂಡೇ ಇಲ್ಲ. ನೀವು ಸಹೋದರಿಯರು ಕುಳಿತು ತಿಳಿಸಿಕೊಡುತ್ತೀರಿ, ಈ ಜಗತ್ತಿನಲ್ಲಿ ಅನೇಕ ಪ್ರಕಾರದ ದುಃಖ ಇದೆ, ಅಶಾಂತಿ ಇದೆ. ಎಲ್ಲಿಂದ ನಾವಾತ್ಮಗಳು ಬಂದಿದ್ದೇವೆ ಅದು ಶಾಂತಿಧಾಮ ಆಗಿದೆ. ಹಾಗೂ ಎಲ್ಲಿ ಈ ಆದಿ ಸನಾತನ ದೇವತಾ ಧರ್ಮ ಇತ್ತು ಅದು ಸುಖಧಾಮ ಆಗಿತ್ತು. ಆದಿ ಸನಾತನಕ್ಕೆ ಹಿಂದೂ ಧರ್ಮ ಎನ್ನುವುದಿಲ್ಲ. ಆದಿ ಅಂದರೆ ಪ್ರಾಚೀನ. ಅದಂತೂ ಸತ್ಯುಗದಲ್ಲಿ ಇತ್ತು. ಆ ಸಮಯ ಎಲ್ಲರೂ ಪವಿತ್ರವಾಗಿದ್ದರು. ಅದು ಇರುವುದೇ ನಿರ್ವಿಕಾರಿ ಜಗತ್ತು. ವಿಕಾರದ ಹೆಸರು ಇಲ್ಲ. ವ್ಯತ್ಯಾಸ ಇದೆ ಅಲ್ಲವೇ? ಮೊಟ್ಟಮೊದಲಂತೂ ನಿರ್ವಿಕಾರಿತನ ಬೇಕಲ್ಲವೇ? ಆದ್ದರಿಂದ ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಕಾಮವಿಕಾರದ ಮೇಲೆ ಜಯಗಳಿಸಿ ತನ್ನನ್ನು ಆತ್ಮನೆಂದು ತಿಳಿಯಿರಿ. ಈಗ ಆತ್ಮ ಅಪವಿತ್ರ ಆಗಿದೆ. ಆತ್ಮದಲ್ಲಿ ಮಿಶ್ರಣ ಸೇರಿದೆ. ಆದ್ದರಿಂದ ಒಡವೆ ಸಹ ಅದೇ ರೀತಿಯಾಗಿದೆ. ಆತ್ಮ ಪವಿತ್ರ ಆಗಿದೆ ಎಂದರೆ ಒಡವೆ ಸಹ ಪವಿತ್ರವಾಗಿರುತ್ತದೆ. ಅದನ್ನೇ ನಿರ್ವಿಕಾರಿ ಜಗತ್ತು ಎನ್ನುತ್ತಾರೆ. ಆಲದ ಮರದ ಉದಾಹರಣೆಯನ್ನು ಸಹ ನೀವು ಕೊಡುತ್ತೀರಿ. ಪೂರ್ಣ ವೃಕ್ಷ ನಿಂತಿದೆ, ತಳಪಾಯ ಇಲ್ಲ. ಈ ಆದಿ ಸನಾತನ ದೇವತಾ ಧರ್ಮ ಇಲ್ಲ. ಬೇರೆಲ್ಲ ನಿಂತಿದೆ. ಎಲ್ಲರೂ ಅಪವಿತ್ರರಾಗಿದ್ದಾರೆ. ಇವರಿಗೆ ಮನುಷ್ಯ ಎನ್ನುತ್ತಾರೆ. ಅವರು ದೇವತೆಯರಾಗಿದ್ದಾರೆ. ನಾನು ಮನುಷ್ಯರನ್ನು ದೇವತೆ ಮಾಡಲು ಬಂದಿದ್ದೇನೆ. 84 ಜನ್ಮವನ್ನು ಸಹ ಮನುಷ್ಯ ತೆಗೆದುಕೊಳ್ಳುತ್ತಾನೆ. ಏಣಿಯ ಚಿತ್ರವನ್ನು ತೋರಿಸಬೇಕು. ತಮೋಪ್ರಧಾನ ಆದಾಗ ಹಿಂದೂ ಎಂದು ಬಿಡುತ್ತಾರೆ. ದೇವತೆ ಎನ್ನಲು ಸಾಧ್ಯವಿಲ್ಲ, ಏಕೆಂದರೆ ಪತಿತರಾಗಿದ್ದಾರೆ. ಡ್ರಾಮಾದಲ್ಲಿ ಈ ರಹಸ್ಯ ಇದೆ ಅಲ್ಲವೇ? ಇಲ್ಲವೆಂದರೆ ಹಿಂದೂ ಧರ್ಮ ಅಂತ ಯಾವುದೂ ಇಲ್ಲ. ಆದಿ ಸನಾತನ ನಾವೇ ದೇವತೆ ಆಗಿದ್ದೆವು. ಭಾರತವೇ ಪವಿತ್ರವಾಗಿತ್ತು. ಈಗ ಅಪವಿತ್ರ ಆಗಿದೆ. ಅಂದ ಮೇಲೆ ತನ್ನನ್ನು ಹಿಂದೂ ಎಂದು ಹೇಳಿಕೊಳ್ಳುತ್ತಾರೆ. ಹಿಂದೂ ಧರ್ಮವನ್ನಂತೂ ಯಾರೂ ಸ್ಥಾಪನೆ ಮಾಡಿಲ್ಲ. ಇದನ್ನು ಮಕ್ಕಳು ಚೆನ್ನಾಗಿ ಧಾರಣೆ ಮಾಡಿಕೊಂಡು ತಿಳಿಸಿಕೊಡಬೇಕು. ಇತ್ತೀಚೆಗಂತೂ ಅಷ್ಟು ಸಮಯವನ್ನು ಸಹ ಕೊಡುವುದಿಲ್ಲ. ಕಡೆ ಪಕ್ಷ ಅರ್ಧ ಗಂಟೆ ಕೊಟ್ಟರೆ ಆಗ ಜ್ಞಾನ ತಿಳಿಸಬಹುದು. ಜ್ಞಾನ ಬಿಂದುವಂತೂ ಸಾಕಷ್ಟು ಇದೆ. ನಂತರ ಅದರಲ್ಲಿ ಮುಖ್ಯವಾದದ್ದನ್ನು ತಿಳಿಸಿಕೊಡಲಾಗುತ್ತದೆ. ವಿದ್ಯಾಭ್ಯಾಸದಲ್ಲಿಯೂ ಸಹ ಹೇಗೆ ಓದುತ್ತಾ ಹೋಗುತ್ತಾರೆ. ಆಗ ನಂತರ ಸಹಜವಾದ ವಿದ್ಯೆ, ಆಲಿಫ್ ಬೆ ಇತ್ಯಾದಿ ಎಲ್ಲಿ ನೆನಪು ಇರುತ್ತದೆ? ಅದು ಮರೆತು ಹೋಗುತ್ತದೆ. ನೀವು ಸಹ ಹೇಳುತ್ತೀರಿ, ಈಗ ನಿಮ್ಮ ಜ್ಞಾನ ಬದಲಾಗಿದೆ ಎಂದು. ಅರೆ, ವಿದ್ಯಾಭ್ಯಾಸದಲ್ಲಿ ಮೇಲಕ್ಕೆ ಹೋಗುತ್ತಾ ಹೋದರೆ ಮೊದಲಿನ ವಿದ್ಯಾಭ್ಯಾಸ ಮರೆಯುತ್ತಾ ಹೋಗುತ್ತಾರಲ್ಲವೇ? ತಂದೆ ಸಹ ನಮಗೆ ನಿತ್ಯ ಹೊಸ ವಿಚಾರಗಳನ್ನು ತಿಳಿಸುತ್ತಾರೆ. ಆರಂಭದಲ್ಲಿ ಸರಳವಾದ ವಿದ್ಯಾಭ್ಯಾಸ ಇತ್ತು. ಈಗ ತಂದೆ ಗೌಪ್ಯ ವಿಚಾರಗಳನ್ನು ತಿಳಿಸುತ್ತಿರುತ್ತಾರೆ. ಜ್ಞಾನದ ಸಾಗರನಲ್ಲವೇ? ತಿಳಿಸುತ್ತಾ ನಂತರ ಕಡೆಗೆ 2 ಶಬ್ದವನ್ನು ಹೇಳಿಬಿಡುತ್ತಾರೆ. ಆಲಿಫ್ ಅನ್ನು ತಿಳಿದುಕೊಂಡರೆ ಬೇಕಾದಷ್ಟು.
ಆಲಿಫನ್ನು ತಿಳಿಯುವುದರಿಂದ ಆಸ್ತಿಯನ್ನು ತಿಳಿದುಕೊಂಡೇ ತಿಳಿದುಕೊಳ್ಳುತ್ತಾರೆ. ಕೇವಲ ಇಷ್ಟನ್ನು ತಿಳಿಸಿಕೊಟ್ಟರೂ ಸರಿಯಿದೆ. ಯಾರು ಜಾಸ್ತಿ ಜ್ಞಾನವನ್ನು ಧಾರಣೆ ಮಾಡುವುದಿಲ್ಲ, ಅವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ, ಗೌರವಾನ್ವಿತ ತೇರ್ಗಡೆ ಹೊಂದಲು ಸಾಧ್ಯವಿಲ್ಲ, ಕರ್ಮಾತೀತ ಸ್ಥಿತಿಯನ್ನು ಹೊಂದಲು ಸಾಧ್ಯವಿಲ್ಲ. ಇದರಲ್ಲಿ ಬಹಳ ಶ್ರಮ ಬೇಕು. ನೆನಪು ಸಹ ಶ್ರಮ ಆಗಿದೆ. ಜ್ಞಾನವನ್ನು ಧಾರಣೆ ಮಾಡುವುದು ಸಹ ಶ್ರಮ ಆಗಿದೆ. ಎಲ್ಲರೂ ಎರಡರಲ್ಲಿಯೂ ಬುದ್ಧಿವಂತರಾಗಲು ಸಾಧ್ಯವಿಲ್ಲ. ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ಎಲ್ಲರೂ ನರನಿಂದ ನಾರಾಯಣ ಹೇಗೆ ಆಗುತ್ತಾರೆ? ಈ ಗೀತಾ ಪಾಠಶಾಲೆಯ ಗುರಿ ಉದ್ದೇಶ ಅಂತೂ ಇದಾಗಿದೆ. ಅದೇ ಗೀತಾ ಜ್ಞಾನ ಆಗಿದೆ. ಅದನ್ನು ಸಹ ಯಾರು ಕೊಡುತ್ತಾರೆ? ಇದನ್ನಂತೂ ಕೇವಲ ನಿಮ್ಮ ಹೊರತು ಯಾರೂ ತಿಳಿದುಕೊಂಡೇ ಇಲ್ಲ. ಈಗ ಕಬರಸ್ತಾನ್ ಅಂದರೆ ಸ್ಮಶಾನ ಆಗಿದೆ. ನಂತರ ಪರಿಸ್ತಾನ್ ಅಂದರೆ ಸ್ವರ್ಗ ಆಗುವುದಿದೆ. ಈಗ ನೀವು ಜ್ಞಾನ ಚಿತೆಯ ಮೇಲೆ ಕುಳಿತು ಪೂಜಾರಿಯಿಂದ ಪೂಜ್ಯರು ಖಂಡಿತ ಆಗಬೇಕು. ವಿಜ್ಞಾನಿಗಳು ಎಷ್ಟೊಂದು ಬುದ್ಧಿವಂತರಾಗುತ್ತಾ ಹೋಗುತ್ತಾರೆ. ಸಂಶೋಧನೆ ಮಾಡಿ ಹುಡುಕುತ್ತಿರುತ್ತಾರೆ. ಭಾರತವಾಸಿಯರು ಪ್ರತಿಯೊಂದು ವಿಚಾರದ ಕೌಶಲ್ಯತೆಯನ್ನು ಅಲ್ಲಿಂದ ಕಲಿತು ಬರುತ್ತಾರೆ. ಅವರಂತೂ ಕೊನೆಯಲ್ಲಿ ಬರುತ್ತಾರೆ. ಆಗ ಇಷ್ಟೊಂದು ಜ್ಞಾನ ತೆಗೆದುಕೊಳ್ಳುವುದಿಲ್ಲ. ನಂತರ ಅಲ್ಲಿಯೂ ಸಹ ಬಂದು ಇದೇ ಇಂಜಿನಿಯರಿಂಗ್ ಇತ್ಯಾದಿಯ ಕೆಲಸ ಮಾಡುತ್ತಾರೆ. ರಾಜರಾಣಿಯರಂತೂ ಆಗಲು ಸಾಧ್ಯವಿಲ್ಲ. ರಾಜರಾಣಿಯ ಎದುರಿನಲ್ಲಿ ಸೇವೆಯಲ್ಲಿರುತ್ತಾರೆ. ಅಂತಹ ಅನ್ವೇಷಣೆಯನ್ನು ಹುಡುಕುತ್ತಿರುತ್ತಾರೆ. ರಾಜರಾಣಿಯ ಸುಖಕ್ಕಾಗಿಯೇ ಮಾಡುತ್ತಾರೆ. ಅಲ್ಲಂತೂ ಎಲ್ಲ ಸುಖ ಸಿಗಬೇಕು. ಅಂದ ಮೇಲೆ ಮಕ್ಕಳು ಪುರುಷಾರ್ಥವನ್ನು ಪೂರ್ಣ ಮಾಡಬೇಕು. ಪೂರ್ಣ ಉತ್ತೀರ್ಣ ಆಗಿ ಕರ್ಮಾತೀತ ಸ್ಥಿತಿಯನ್ನು ಹೊಂದಬೇಕು. ಬೇಗನೆ ಹೋಗುವ ಆಲೋಚನೆ ಬರಬಾರದು. ಈಗ ನೀವು ಈಶ್ವರ್ಯ ಸಂತಾನರಾಗಿದ್ದೀರಿ. ತಂದೆ ಓದಿಸುತ್ತಿದ್ದಾರೆ. ಮನುಷ್ಯರನ್ನು ಪರಿವರ್ತನೆ ಮಾಡುವ ಇದು ಮಿಷನ್ ಆಗಿದೆ. ಹೇಗೆ ಬೌದ್ಧಿಯರದ್ದು ಕ್ರಿಶ್ಚಿಯನ್ರದ್ದು ಮಿಷನ್ ಇರುತ್ತದಲ್ಲವೇ? ಕೃಷ್ಣ ಹಾಗೂ ಕ್ರಿಶ್ಚಿಯನ್ರದ್ದು ಹೊಂದಾಣಿಕೆ ಆಗುತ್ತದೆ. ಅವರುಗಳದ್ದು ಕೊಡುವುದು ತೆಗೆದುಕೊಳ್ಳುವ ಸಂಬಂಧ ಇದೆ. ಯಾರು ಅಷ್ಟೊಂದು ಸಹಯೋಗ ಕೊಡುತ್ತಾರೆ, ಅವರ ಭಾಷೆ ಇತ್ಯಾದಿಯನ್ನು ಬಿಡುವುದು ಸಹ ಒಂದು ಅಗೌರವ ಆಗಿದೆ. ಅವರಂತೂ ಬರುವುದೇ ಕೊನೆಯಲ್ಲಿ. ಬಹಳ ಸುಖನೂ ಇಲ್ಲ, ಬಹಳ ದುಃಖವನ್ನು ತೆಗೆದುಕೊಳ್ಳುವುದಿಲ್ಲ. ಪೂರ್ಣ ಸಂಶೋಧನೆಯನ್ನು ಆ ಜನರು ಮಾಡುತ್ತಾರೆ. ಇಲ್ಲಿ ಭಲೆ ಪ್ರಯತ್ನ ಮಾಡುತ್ತಾರೆ, ಆದರೆ ಆಕ್ಯುರೇಟ್ ಎಂದಿಗೂ ಮಾಡಲು ಸಾಧ್ಯವಿಲ್ಲ. ಹೊರದೇಶದ ವಸ್ತು ಚೆನ್ನಾಗಿರುತ್ತದೆ, ಪ್ರಾಮಾಣಿಕತೆಯಿಂದ ಮಾಡುತ್ತಾರೆ. ಇಲ್ಲಂತೂ ಅಪ್ರಾಮಾಣಿಕತೆಯಿಂದ ಮಾಡುತ್ತಾರೆ. ಅಪಾರ ದುಃಖ ಇದೆ. ಎಲ್ಲರ ದುಃಖ ದೂರ ಮಾಡುವಂಥವರು ಒಬ್ಬ ತಂದೆಯ ಹೊರತು ಬೇರೆ ಯಾವುದೇ ಮನುಷ್ಯ ಆಗಿರುವುದಕ್ಕೆ ಸಾಧ್ಯವಿಲ್ಲ. ವಿಶ್ವದಲ್ಲಿ ಶಾಂತಿ ಇರಲಿ ಎಂದು ಎಷ್ಟೊಂದು ಸಮ್ಮೇಳನ ಮಾಡುತ್ತಾರೆ, ಪೆಟ್ಟು ತಿನ್ನುತ್ತಿರುತ್ತಾರೆ. ಕೇವಲ ಮಾತೆಯರ ದುಃಖದ ವಿಚಾರ ಅಲ್ಲ. ಇಲ್ಲಂತೂ ಅನೇಕ ಪ್ರಕಾರದ ದುಃಖ ಇದೆ. ಇಡೀ ಜಗತ್ತಿನಲ್ಲಿ ಜಗಳ, ಹೊಡೆದಾಟದ್ದೇ ವಿಚಾರ ಇದೆ. ಬಿಡುಗಾಸಿನ ವಿಚಾರಕ್ಕಾಗಿ ಹೊಡೆದಾಟ ಮಾಡಿಬಿಡುತ್ತಾರೆ. ಅಲ್ಲಂತೂ ದುಃಖದ ವಿಚಾರ ಇರುವುದಿಲ್ಲ. ಇದನ್ನು ಸಹ ಲೆಕ್ಕ ತೆಗೆಯಬೇಕು. ಯುದ್ಧ ಯಾವಾಗ ಬೇಕಿದ್ದರೂ ಶುರು ಆಗಲು ಸಾಧ್ಯವಿದೆ. ಭಾರತದಲ್ಲಿ ರಾವಣ ಎಂದಿನಿಂದ ಬರುತ್ತಾನೆ, ಆಗ ಮೊಟ್ಟ ಮೊದಲು ಮನೆ ಅಂದರೆ ಭಾರತದಲ್ಲಿಯೇ ಯುದ್ಧ ಶುರುವಾಗುತ್ತದೆ. ಪರಸ್ಪರ ಹೊಡೆದಾಡಿ ಸಾಯುತ್ತಾರೆ, ಬೇರ್ಪಡೆ ಆಗುತ್ತಾರೆ. ನಂತರ ಹೊರದೇಶದವರು ಬರುತ್ತಾರೆ. ಮೊದಲು ಬ್ರಿಟಿಷರು ಎಲ್ಲಿ ಇದ್ದರು? ನಂತರ ಅವರು ಬಂದು ಮಧ್ಯದಲ್ಲಿ ಲಂಚ ಇತ್ಯಾದಿಯನ್ನು ಕೊಟ್ಟು ತನ್ನ ರಾಜ್ಯ ಮಾಡಿಬಿಡುತ್ತಾರೆ. ಎಷ್ಟೊಂದು ಹಗಲು ರಾತ್ರಿಯ ಅಂತರ ಇದೆ. ಹೊಸಬರು ಯಾರೂ ತಿಳಿಯಲು ಸಾಧ್ಯವಿಲ್ಲ. ಹೊಸ ಜ್ಞಾನ ಅಲ್ಲವೇ? ಅದು ನಂತರ ಪ್ರಯಲೋಪವಾಗುತ್ತದೆ. ತಂದೆ ಜ್ಞಾನ ಕೊಡುತ್ತಾರೆ, ನಂತರ ಅದು ಮರೆಯಾಗುತ್ತದೆ. ಇದು ಒಂದೇ ವಿದ್ಯೆ ಆಗಿದೆ. ಒಂದೇ ಬಾರಿ ಒಬ್ಬರೇ ತಂದೆಯಿಂದ ಸಿಗುತ್ತದೆ.
ಮುಂದೆ ಸಾಗುತ್ತಾ ನಿಮ್ಮೆಲ್ಲರಿಗೂ ಸಾಕ್ಷಾತ್ಕಾರವಾಗುತ್ತಿರುತ್ತದೆ. ನೀವು ಈ ದೇವತೆ ಆಗುತ್ತೀರಿ ಎಂದು. ಆದರೆ ಆ ಸಮಯ ಏನು ತಾನೇ ಮಾಡಲು ಸಾಧ್ಯ? ಉನ್ನತಿಯನ್ನಂತೂ ಹೊಂದಲು ಸಾಧ್ಯವಿಲ್ಲ. ಫಲಿತಾಂಶ ಹೊರಬಂದಿತು, ನಂತರ ವರ್ಗಾವಣೆ ಆಗುವುದರದ್ದೇ ವಿಚಾರ ಇರುತ್ತದೆ. ನಂತರ ಅಳುತ್ತಾರೆ, ಚೀರಾಡುತ್ತಾರೆ. ನಾವು ಹೊಸ ಜಗತ್ತಿಗಾಗಿ ಬದಲಾಗುತ್ತೇವೆ. ಬೇಗನೆ 4 ದಿಕ್ಕಿನಲ್ಲಿ ಶಬ್ದ ಹೊರಡಲಿ ಎಂದು ನೀವು ಶ್ರಮ ಪಡುತ್ತೀರಿ. ನಂತರ ತಾವಾಗಿಯೇ ಸೇವಾ ಕೇಂದ್ರಕ್ಕೆ ಓಡಿ ಬರುತ್ತಿರುತ್ತಾರೆ. ಆದರೆ ಎಷ್ಟು ತಡವಾಗುತ್ತಾ ಹೋಗುತ್ತದೆ, ಟೂ ಲೇಟ್ ಆಗುತ್ತಿರುತ್ತದೆ. ನಂತರ ಏನು ಜಮಾ ಆಗುವುದಿಲ್ಲ, ಹಣದ ಅವಶ್ಯಕತೆ ಇರುವುದಿಲ್ಲ. ನಿಮಗೆ ತಿಳಿಸುವುದಕ್ಕೆ ಈ ಬ್ಯಾಡ್ಜ್ ಬೇಕಾದಷ್ಟು. ಇವರು ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ. ಈ ಬ್ಯಾಡ್ಜ್ ಹೇಗಿದೆ ಎಂದರೆ ಎಲ್ಲ ಶಾಸ್ತ್ರಗಳ ಸಾರ ಇದರಲ್ಲಿದೆ. ಬಾಬಾ ಬ್ಯಾಡ್ಜ್ನ ಮಹಿಮೆಯನ್ನು ಬಹಳ ಮಾಡುತ್ತಾರೆ. ಆ ಸಮಯನೂ ಬರುತ್ತದೆ, ಈ ನಿಮ್ಮ ಬ್ಯಾಡ್ಜನ್ನು ಎಲ್ಲರೂ ಕಣ್ಣುಗಳಿಗೆ ಒತ್ತಿಕೊಳ್ಳುತ್ತಾರೆ. ಮನ್ಮನಾಭವ, ಇದರಲ್ಲಿ ನನ್ನನ್ನು ನೆನಪು ಮಾಡಿ, ಆಗ ಈ ದೇವತೆ ಆಗುತ್ತೀರಿ. ನಂತರ ಇವರೇ 84 ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ. ಪುನರ್ಜನ್ಮ ತೆಗೆದುಕೊಳ್ಳದಿರುವವರು ಒಬ್ಬರೇ ತಂದೆಯಾಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ನೆನಪಿನ ಶ್ರಮ ಹಾಗೂ ಜ್ಞಾನದ ಧಾರಣೆಯಿಂದ ಕರ್ಮಾತೀತ ಸ್ಥಿತಿಯನ್ನು ಹೊಂದುವ ಪುರುಷಾರ್ಥ ಮಾಡಬೇಕು. ಜ್ಞಾನ ಸಾಗರನ ಸಂಪೂರ್ಣ ಜ್ಞಾನ ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. 2. ಆತ್ಮದಲ್ಲಿ ಯಾವ ತುಕ್ಕು ಸೇರಿದೆ ಅದನ್ನು ತೆಗೆದು ಸಂಪೂರ್ಣ ನಿರ್ವಿಕಾರಿಯಾಗಬೇಕು. ಕಿಂಚಿತ್ತೂ ಸಹ ಅಪವಿತ್ರತೆಯ ಅಂಶ ಇರದಿರಲಿ. ನಾವಾತ್ಮ ಸಹೋದರ ಸಹೋದರರಾಗಿದ್ದೇವೆ. ಈ ಅಭ್ಯಾಸ ಮಾಡಬೇಕು. ವರದಾನ: ಸಮಯ ಹಾಗೂ ಸಂಕಲ್ಪರೂಪಿ ಖಜಾನೆಯ ಮೇಲೆ ಗಮನ ನೀಡಿ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಪದಮ ಪದಂಪತಿಯ ಆಗಿರಿ. ಸಮಯ ಹಾಗೂ ಸಂಕಲ್ಪರೂಪಿ ಖಜಾನೆಯ ಮೇಲೆ ಗಮನ ನೀಡಿ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಪದಮ ಪದಂಪತಿಯ ಆಗಿರಿ. ಹಾಗೆ ನೋಡಿದರೆ ಖಜಾನೆಯಂತೂ ಬಹಳ ಇದೆ. ಆದರೆ ಸಮಯ ಮತ್ತು ಸಂಕಲ್ಪ, ವಿಶೇಷವಾಗಿ ಈ 2 ಖಜಾನೆಗಳ ಮೇಲೆ ಗಮನ ನೀಡಿ. ಪ್ರತಿ ಸಮಯ ಸಂಕಲ್ಪ ಶ್ರೇಷ್ಠ ಹಾಗೂ ಶುಭವಾಗಲಿ. ಆಗ ಜಮಾದ ಖಾತೆ ಹೆಚ್ಚುತ್ತಾ ಹೋಗುತ್ತದೆ. ಈ ಸಮಯ 1 ಜಮಾ ಮಾಡಿಕೊಂಡರೆ ಪದಮ ಸಿಗುತ್ತದೆ. ಲೆಕ್ಕ ಇದೆ. 1ಕ್ಕೆ ಪದಮ ಪಟ್ಟಿನಷ್ಟು ಕೊಡುವ ಬ್ಯಾಂಕ್ ಇದಾಗಿದೆ. ಆದ್ದರಿಂದ ಏನೇ ಆಗಲಿ, ತ್ಯಾಗ ಮಾಡಬೇಕಾಗಲಿ, ತಪಸ್ಸು ಮಾಡಬೇಕಾಗಲಿ, ನಿರ್ಮಾಣರಾಗಬೇಕಾಗಲಿ, ಏನೇ ಆಗಲಿ, ಈ 2 ವಿಚಾರಗಳ ಮೇಲೆ ಗಮನ ನೀಡಿ. ಆಗ ಪದಮ ಪದಂಪತಿ ಆಗುತ್ತೀರಿ. ಸ್ಲೋಗನ್: ಮನೋಬಲದಿಂದ ಸೇವೆ ಮಾಡಿ, ಆಗ ಅದರ ಪ್ರಾರಬ್ಧ ಅನೇಕ ಪಟ್ಟು ಹೆಚ್ಚು ಸಿಗುತ್ತದೆ. ಮನೋಬಲದಿಂದ ಸೇವೆ ಮಾಡಿ, ಆಗ ಅದರ ಪ್ರಾರಬ್ಧ ಅನೇಕ ಪಟ್ಟು ಹೆಚ್ಚು ಸಿಗುತ್ತದೆ. ಓಂ ಶಾಂತಿ.